ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳೇ, ಇವತ್ತು ನಡೆದಂತಹ ಫಿಸಿಕ್ಸ್ ಎಕ್ಸಾಮಿನ ಕೀ ಆನ್ಸರ್ಗಳನ್ನು ಈಗ ನೋಡ್ತಾ ನಾವು ಹೋಗೋಣ. ಆಯಿತಾ, ಪೇಪರ್ ಕಂಪೇರ್ ಟು ಎಕ್ಸಾಮ್ 1 ಈ ಪೇಪರು ಈಸಿಯಾಗಿತ್ತು ಅಂತ ಮಕ್ಕಳು ಹೇಳಿದರು. ಆಯಿತಾ, ನಿಮಗೆ ಹೇಗಾಯಿತು ಅಂತ ದಯವಿಟ್ಟು ನಮ್ಮ ಕಮೆಂಟ್ಸ್ಗಳಲ್ಲಿ ತಿಳಿಸಬೇಕು. ಬನ್ನಿ ಸರ್, ವಿತೌಟ್ ವೇಸ್ಟಿಂಗ್ ಅವರ್ ಟೈಮ್ ಲೆಟ್ ಮಿ ಸ್ಟಾರ್ಟ್. ಆಯಿತಾ, ಇವತ್ತು ಎಕ್ಸಾಮ್ 2 ನಡೀತು. ಸೆಕೆಂಡ್ ಇಯರ್ PUC ವಿದ್ಯಾರ್ಥಿಗಳಿಗೆ ಭಾಳ ಜನ ಫೇಲ್ ಆದವರು ಎಕ್ಸಾಮ್ ಬರೆದ್ರು, ಇನ್ನೂ ಸ್ವಲ್ಪ ಜನ ಇಂಪ್ರೂವ್ಮೆಂಟಿಗಾಗಿ ಎಕ್ಸಾಮನ್ನು ಬರೆದಿರುತ್ತಾರೆ. ಬನ್ನಿ ಸರ್, ಅಕಾರ್ಡಿಂಗ್ ಟು ಕೋಲಮ್ಸ್ ಲಾ ನೋಡಿ, ಎಲೆಕ್ಟ್ರೋಸ್ಟ್ಯಾಟಿಕ್ ಫೋರ್ಸ್ F ಬಿಟ್ವೀನ್ 2 ಪಾಯಿಂಟ್ ಚಾರ್ಜ್ ಸಪ್ರೇಟೆಡ್ ಬೈ ದ ಡಿಸ್ಟೆನ್ಸ್ ಆರ್ ವೇರೀಸ್ ಆ್ಯಸ್ ಡ್ಯಾಶ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಬಂದು ಆಪ್ಷನ್ ಸಿ ಅನ್ನುವಂಥದ್ದು 100% ಸರಿಯಾದ ಉತ್ತರ ಆಗಿರುತ್ತೆ. Question number 2, my dear children, the maximum electric field that a dielectric medium can withstand without breakdown of dielectric property is called dash ಅಂತ ಇದೆ. dielectric strength ಅನ್ನುವಂಥದ್ದು ಸರಿಯಾದ ಉತ್ತರ ಆಪ್ಷನ್ ಬಿ. Question number 3, the electric current per unit area of cross section of a conductor is called dash ಅಂತ ಇದೆ. ಸರಿಯಾದ ಉತ್ತರ current density is the right answer. Question number 4, the galvanometer which is converted to ammeter as dash ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, 4ನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಲೋ ರೆಸಿಸ್ಟೆನ್ಸ್ ಇನ್ ಪ್ಯಾರಲಲ್ ಇಸ್ ದಿ ರೈಟ್ ಆನ್ಸರ್. Question number 5 ನೋಡೋಣ. ದಿ ಸಬ್ಸ್ಟೆನ್ಸ್ ವಿಚ್ ಹ್ಯಾವ್ ದಿ ಡೆನ್ಸಿಟಿ ಟು ಮೂವ್ ಫ್ರಮ್ ಸ್ಟ್ರಾಂಗರ್ ಟು ವೀಕರ್ ಪಾರ್ಟ್ ಆಫ್ ದಿ ಎಕ್ಸ್ಟರ್ನಲ್ ಮ್ಯಾಗ್ನೆಟಿಕ್ ಫೀಲ್ಡ್ ಆರ್ ಕಾಲ್ಡ್ ಡ್ಯಾಶ್ ಅಂತ ಇದೆ. ಇದಕ್ಕೆ ಡೈಮ್ಯಾಗ್ನೆಟಿಕ್ ಅನ್ನುವಂಥದ್ದು ಸರಿಯಾದ ಉತ್ತರ, ಡಯಾಮ್ಯಾಗ್ನೆಟಿಕ್. ಆಯಿತಾ. ಕ್ವಶನ್ ನಂಬರ್ 6 ನೋಡೋಣ ಈಗ. ಎ ಲಾಂಗ್ ಸ್ಟ್ರೈಟ್ ವೈರ್ ಹ್ಯಾವಿಂಗ್ ಇನ್ಕ್ರೀಸಿಂಗ್ ಕರೆಂಟ್ at steady rate is placed along the axis of a circular metal ring as shown in the figure. When viewed from the above towards the ring, the wire ಅಂತ ಕೇಳಿ ಕೈ ಬಿಟ್ಟಿದ್ದಾರೆ. ಈಗ ಅದಕ್ಕೆ ಸರಿಯಾದ ಉತ್ತರ ಕ್ವಶನ್ ನಂಬರ್ 6ಕ್ಕೆ ಅದು ಬಿ ಆಗಿರುತ್ತೆ. ಇಂಡ್ಯೂಸ್ ಆಂಟಿ ಕ್ಲಾಕ್ ವೈಸ್ ಕರೆಂಟ್ ಇನ್ ದಿ ರಿಂಗ್ ಇಸ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ. ಕ್ವಶನ್ ನಂಬರ್ 7, ಮೈ ಡಿಯರ್ ಚಿಲ್ಡ್ರನ್, ಎ ಟ್ರಾನ್ಸ್ಫಾರ್ಮರ್ ವರ್ಕ್ಸ್ ಆನ್ ದಿ ಪ್ರಿನ್ಸಿಪಲ್ ಆಫ್ ಡ್ಯಾಶ್. Question number 7, 100% right answer is mutual induction is the right answer is option A. Question number 8, the existence of electromagnetic waves by a set of equations given by the dash ಅಂತ ಇದೆ. 8ನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಮ್ಯಾಕ್ಸ್ವೆಲ್ is the right answer is ಮ್ಯಾಕ್ಸ್ವೆಲ್. ನೆನ್ನೆನೂ ನಾವು ಒಂದು ಓದಿದ್ವಿ, ನೆನಪಿರಬೇಕು ನಿಮಗೆ. ಆಯಿತಾ. ನೆಕ್ಸ್ಟ್ ಕ್ವಶನ್ ನಂಬರ್ 9, ದ ರಿಲೇಷನ್ ಬಿಟ್ವೀನ್ ದ ಫೋಕಲ್ ಲೆಂತ್ ಎಫ್ ಆ್ಯಂಡ್ ದ ರೇಡಿಯಸ್ ಆಫ್ ಕರ್ವೇಚರ್ ಆರ್ ಆಫ್ ಎ ಸ್ಪಿಯರ್ ಮಿರರ್ ಈಸ್ ಡ್ಯಾಶ್ ಅಂತ ಇದೆ. 9ನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದು ದಟ್ ಈಸ್ ಆಪ್ಷನ್ ಸಿ. ಎಫ್ ಈಸ್ ಈಕ್ವಲ್ ಟು ಆರ್ ಬೈ 2 is the right answer is option C. Here 2 statements given. Wave fronts obtained from a point source of light in an isotropic medium are always spherical at finite distance ಅಂತ ಇದೆ. ಕ್ವಶನ್ ನಂಬರ್ 10. ಆಯಿತಾ. ದಟ್ ಈಸ್ ಫಸ್ಟ್ ಸ್ಟೇಟ್ಮೆಂಟ್ ಈಸ್ ರೈಟ್ ಹಿಯರ್. ಸೆಕೆಂಡ್ ಸ್ಟೇಟ್ಮೆಂಟ್ ನೋಡೋಣ. ಸ್ಪೀಡ್ ಆಫ್ ಲೈಟ್ ಇನ್ ಆ್ಯನ್ ಐಸೋಟ್ರೋಫಿಕ್ ಮೀಡಿಯಮ್ ಈಸ್ ಕಾನ್ಸ್ಟೆಂಟ್. ಅದು ಕೂಡ ಸರಿ. ಹಾಗಿದ್ರೆ ರೈಟ್ ಆನ್ಸರ್ ಈಸ್ ಬೋತ್ ಸ್ಟೇಟ್ಮೆಂಟ್ 1 and 2 ಆರ್ ಕರೆಕ್ಟ್. ಆಪ್ಷನ್ ಡಿ ಈಸ್ ರೈಟ್ ಆನ್ಸರ್. Question number 11, which of the following phenomenon confirms the transverse nature of light waves ಅಂತ ಇದೆ. ಕ್ವಶನ್ ನಂಬರ್ 11ಕ್ಕೆ ಸರಿಯಾದ ಉತ್ತರ ಪ್ರೀತಿಯ ವಿದ್ಯಾರ್ಥಿಗಳೇ, ದಟ್ ಈಸ್ ಪೋಲರೈಸೇಷನ್ ಇಸ್ ದಿ ರೈಟ್ ಆನ್ಸರ್. ಕ್ವಶನ್ ನಂಬರ್ 12, emission of electrons from a metal surface by heating is called as dash. Question number 12, right answer is that is thermionic emission is the right answer is option D. Question number 13, Bohr's atom model is applicable to only dash ಅಂತ ಇದೆ. 13ನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಸಿಲ್ವರ್ ಆಟಮ್ ಇಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 14, ಮ್ಯಾಚ್ ದಿ ಕಾಲಮ್ಸ್ ಅಂತ ಇದೆ. ಐಸೋಟೋಪ್ಸ್, ಐಸೋಬಾರ್ಸ್, ಐಸೋಟೋನ್ಸ್ ಅಂತ ಇದೆ. ಅದಕ್ಕೆ ಸರಿಯಾದ ಉತ್ತರ ಕ್ವಶನ್ ನಂಬರ್ 14 ಆಪ್ಷನ್ ಎ ಆಗಿರುತ್ತೆ. ನ್ಯೂಕ್ಲಿಯೈ ಹ್ಯಾವಿಂಗ್ ಸೇಮ್ ನಂಬರ್ ಆಫ್ ಪ್ರೋಟಾನ್ಸ್ ಅನ್ನುವಂಥದ್ದು ಐಸೋಟೋಪ್ಸ್. ಹಾಗಾಗಿ ಅಲ್ಲಿ ಆಪ್ಷನ್ ಯಾವುದು ಕ್ವಶನ್ ನಂಬರ್ 11ಕ್ಕೆ ಕ್ವಶನ್ ನಂಬರ್ 14 ಎ ಈಸ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ. ದಿ ಇಂಪ್ಯೂರಿಟಿ ಆಟಮ್ಸ್ ಆ್ಯಡೆಡ್ ಎಲ್ಲಿದೆ? ಎಸ್, ಆ್ಯಡೆಡ್ ಟು ಎ ಪ್ಯೂರ್ ಸೆಮಿಕಂಡಕ್ಟರ್ ಕ್ರಿಸ್ಟಲ್ ಟು ಕನ್ವರ್ಟ್ ಇಟ್ ಇಂಟು ಪಿ ಟೈಪ್ ಸೆಮಿಕಂಡಕ್ಟರ್ಸ್ ಆರ್ ಡ್ಯಾಶ್. ಕ್ವಶನ್ ನಂಬರ್ 15 ರೈಟ್ ಆನ್ಸರ್ ಈಸ್ ಟ್ರೈವೇಲೆಂಟ್ ಇಸ್ ದ ರೈಟ್ ಆನ್ಸರ್. ನೋಡಿ ಸರ್, ಕಂಪೇರ್ ಟು ಎಕ್ಸಾಮ್ 1 ಎಕ್ಸಾಮ್ 2ನೇ ಈಸಿ ಅನ್ನಿಸ್ತಾ ಇದೆ. ಕ್ವಶನು ಬಹಳ ಕ್ಲಿಯರ್ ಆಗಿದೆ, ಎಲ್ಲೂ ಟ್ವಿಸ್ಟ್ ಇಲ್ಲ. ಡೈರೆಕ್ಟ್ ಕ್ವಶನು, ಡೈರೆಕ್ಟ್ ಆನ್ಸರು.
ಚಕ್ಕೆ ಪೆ ಚಕ್ಕ ಅಂತ. ಬನ್ನಿ ಕ್ವಶನ್ ನಂಬರ್ 2 ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಇದೆ. ಇನ್ ಎ ಚಾರ್ಜ್ ಡಿಸ್ಟ್ರಿಬ್ಯೂಷನ್ ದಿ ರೇಷಿಯೋ ಆಫ್ ಎಲೆಕ್ಟ್ರಿಕ್ ಚಾರ್ಜ್ ಟು ದಿ ಲೆಂತ್ ಈಸ್ ಡ್ಯಾಶ್ ಚಾರ್ಜ್ ಡೆನ್ಸಿಟಿ ಅಂತ ಇದೆ ಅಲ್ವಾ. ಅದಕ್ಕೆ ಸರಿಯಾದ ಉತ್ತರ ಬಂದು ದಟ್ ಈಸ್ ಲೀನಿಯರ್ ಆಯಿತಾ. linear, that is the charge density is the right answer is linear, first answer. Question number 17, dash is equal to work done to transfer a unit positive test charge from infinity to a point in electric field opposite to field. That is question number 17. Right answer is, my dear children, ಎಲೆಕ್ಟ್ರೋಸ್ಟ್ಯಾಟಿಕ್ ಅನ್ನುವಂಥದ್ದು ಸರಿಯಾದ ಉತ್ತರ. ಇದು ಕೊಟ್ಟಿಲ್ಲ ಅಂದರೆ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಅಂತ ಕೊಡ್ತಿದ್ರು, ಅದು ಕೂಡ ಸರಿಯಾದ ಉತ್ತರ. ಈಗ ಇಲ್ಲಿ ಫಸ್ಟ್ ಆನ್ಸರ್ ಇದೆ ಅಲ್ವಾ, ಎಲೆಕ್ಟ್ರೋಸ್ಟ್ಯಾಟಿಕ್ ಪೊಟೆನ್ಷಿಯಲ್, ದಟ್ ಈಸ್ ದಿ ರೈಟ್ ಆನ್ಸರ್ ಫಾರ್ ಕ್ವಶನ್ ನಂಬರ್ 17. ಕ್ವಶನ್ ನಂಬರ್ 18, an example for ferromagnetic substance is dash. Question number 18, right answer is iron. Question number 19, my dear children, the phase difference between peak value of voltage and current in a pure resist circuit is dash. 19ಕ್ಕೆ 0 ಅನ್ನುವಂಥದ್ದು ಸರಿಯಾದ ಉತ್ತರ ಕೊಟ್ಟಿದ್ದಾರೆ ಆಪ್ಷನ್ನು. ಲಾಸ್ಟಿಗಿದೆ ನೋಡಿ, ಅದು ಸರಿಯಾದ ಉತ್ತರ. ದಿ ಬಾಟಮ್ ಆಫ್ ಎ ಟ್ಯಾಂಕ್ ಫಿಲ್ಡ್ ವಿತ್ ವಾಟರ್ ಅಪಿಯರ್ಸ್ ಟು ಬಿ ರೇಸ್ಡ್. ನೋಡಿ, ಇಟ್ ಈಸ್ ಡ್ಯೂ ಟು ಡ್ಯಾಶ್ ಅಂತ ಇದೆ. ಇದು ಭಾಳ ಈಸಿ ಅಲ್ವಾ. ರಿಫ್ರ್ಯಾಕ್ಷನ್ ಇಸ್ ದಿ ರೈಟ್ ಆನ್ಸರ್. ನೋಡಿರಿ ಸರ್, ಏನೇನು ಕೊಡ್ತಾನೆ ಅಂತ ನಾನು ಪಾಸಿಂಗ್ ಪ್ಯಾಕೇಜ್ ಅಪ್ಲೋಡ್ ಮಾಡಿದ್ನಲ್ವ, ಎಲ್ಲ ಇದೆ ಪಾಪ, ಯೂಸ್ ಮಾಡ್ಕೊಂಡ್ರಿಗೆ ಗೊತ್ತು. ಯಾವುದು ಗಿವ್ ಎನಿ ಟು ಪ್ರಾಪರ್ಟೀಸ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಅದು ಇತ್ತು. ಸ್ಟೇಟ್ ಯಾವುದು ಕಿರೋಸ್ ರೂಲ್ಸ್ ಆಫ್ ಎಲೆಕ್ಟ್ರಿಕ್ ನೆಟ್ವರ್ಕ್ಸ್ ಅದು ಕೂಡ ಇತ್ತು, ಹೌದಲ್ವಾ. ನೋಡಿ, ಇದ್ದಿದ್ದು ಇತ್ತು ಅಂತ ಹೇಳಬೇಕು. ನಂತರದಲ್ಲಿ ಇದು ಪಿ ಜಂಕ್ಷನ್ ಕೂಡ, ಹೌದಲ್ವಾ, ಎಲ್ಲದೂ ಕೂಡ ಇದ್ದಿದ್ದೆ ತಗೊಳ್ಳಿ ಸರ್. ಇದು ಇವತ್ತು ನಡೆದಂತಹ ನಮ್ಮ ಎಕ್ಸಾಮ್ ಟು ಆ್ಯನ್ಯುವಲ್ ಎಕ್ಸಿನ ಕ್ವಶನ್ ಪೇಪರನ್ನು ಅಪ್ಲೋಡನ್ನು ಮಾಡಿ ಕೊಡ್ತಾ ಇದ್ದೇನೆ. ಯಾಕಂದರೆ ಎಕ್ಸಾಮ್ ಟು ಕ್ವಶನ್ ಪೇಪರು ಅಪ್ರೂಪ ಸಿಗುವಂಥದ್ದು. ಧನ್ಯವಾದಗಳು. ಎಕ್ಸಾಮ್ ಒನ್ ಎಲ್ಲರ ಬಳಿನಲ್ಲೂ ಇರುತ್ತೆ, ಎಕ್ಸಾಮ್ ಟು ಕ್ವಶನ್ ಪೇಪರೇ ಸಿಗ್ತಾ ಇರಲ್ಲ. ನೋಡಿ, ಇವೆಲ್ಲವೂ ಕೂಡ ನಮ್ಮ ಒಂದು ಪಾಸಿಂಗ್ ಪ್ಯಾಕೇಜ್ ಹಾಗೂ ಸ್ಕೋರಿಂಗ್ ಪ್ಯಾಕೇಜಲ್ಲಿ ಇದ್ದಂತಹ ಪ್ರಶ್ನೆಗಳು. ಕ್ಲಿಯರ್ ಮೈ ಡಿಯರ್ ಚಿಲ್ಡ್ರನ್, ಧನ್ಯವಾದಗಳು. ನಿಮ್ಮ ಪ್ರೀತಿ ಸಹಕಾರ ಹೀಗೆ ನಮ್ಮ ಜೊತೆ ಮುಂದೆವರೆಯಲಿ. ಯಾರಿಗಾದರೂ ಇಲ್ಲಪ್ಪ ಎಲ್ಲ ಸುಳ್ಳು ಹೇಳ್ತಾರೆ ಇವರು ಅನಿಸಿದರೆ, ಆ ಒಂದು ಪಾಸಿಂಗ್ ಪ್ಯಾಕೇಜ್ ತಗೊಂಡು ಇದು ಇಟ್ಕೊಂಡು ನೋಡಿದರೆ ಎಲ್ಲದೂ ಕೂಡ ನಿಮಗೆ ಗೊತ್ತಾಗುತ್ತೆ. ನೋಡಿ ಸರ್, ಯಾವುದು ಆನ್ಸರ್ ಎನಿ ಟು ಆಫ್ ದಿ ಫಾಲೋಯಿಂಗ್ ಕ್ವಶನ್ಸ್ ಅಂತ ಇತ್ತಲ್ವ, ನಾನು ಹೇಳಿದೆ ನಿಮಗೆ. ಇದನ್ನು ಕೊಡ್ತಾರೆ ನ್ಯೂಮರಿಕಲ್ ಪ್ರಾಬ್ಲಮ್ಸು, ಯಾವುದಾದ್ರೂ 2ಕ್ಕೆ ಉತ್ತರವನ್ನು ಬರೆಯಿರಿ, ಆನ್ಸರ್ ಎನಿ 2 ಅಂತ, ಹೌದಲ್ವಾ. ಯಾವ ಪಾಠದಿಂದ ಬಂದಿತ್ತು ಅಂತ ನೀವೇ ನನಗೆ ಕಮೆಂಟ್ಸ್ ಮುಖಾಂತರ ತಿಳಿಸಿದರೆ ಬಹಳ ಸಂತೋಷ ಆಗುತ್ತೆ. ಯಾಕೆಂದರೆ ನಾವು ಟಾರ್ಗೆಟ್ ಮಾಡಿದ್ದು ಕೇವಲ 2 ಚಾಪ್ಟರ್ಸು, ಹೌದಲ್ವಾ. ಎಲ್ಲಿದೆ, ಎಸ್, ದಿಸ್ ಈಸ್ ನಾಟ್ ಫಾರ್ ಯು, ದಿಸ್ ಈಸ್ ಫಾರ್ ಫಿಸಿಕಲಿ ಚಾಲೆಂಜ್ಡ್ ಚಿಲ್ಡ್ರನ್. ಧನ್ಯವಾದಗಳು.